ಎಲ್ಲರಿಗೂ ಇವತ್ತು ಇದು ನಮ್ಮ ವಿಶ್ವ ಪರಿಸರ ದಿನಾಚರಣೆ ಏನಿದೆ ಇವತ್ತಿಂದು ಇದು ವಿಶ್ವಾದ್ಯಂತ ಇದನ್ನು ಆಚರಿಸ್ತಾ ಇದ್ದಾರೆ. ಪರಿಸರ ಇವತ್ತು ಬರೇ ಒಂದು ಸ್ಥಳೀಯವಾದಂತಹ ವಿಷಯ ಉಳಿದೇನೆ. ಇವತ್ತು ಜಗತ್ತಿನಾದ್ಯಂತ ನಮಗೆಲ್ಲ ಗೊತ್ತಿರುವ ಹಾಗೆ ಗ್ಲೋಬಲ್ ವಾರ್ಮಿಂಗು ಅಥವಾ ಕ್ಲೈಮೇಟ್ ಚೇಂಜ್ ಅಂತ ಏನು ವಿಷಯಗಳಿದ್ದಾವೆ, ಇವು ಜಗತ್ತಿನ ಅತಿ ದೊಡ್ಡ ದುರಂತಗಳು ಅಂತಾನೆ ಹೇಳ್ಬೋದು. ದುರಂತ ಯಾಕಂತಂದ್ರೆ ಇವತ್ತು ಪರಿಸರ ನಮಗೆ ಬದುಕಲಿಕ್ಕೆ ಬೇಕಾದಂತಹ ಅವಶ್ಯಕತೆಗಳನ್ನು ಕೊಡುವಂತಹ ಒಂದು ದೊಡ್ಡ ಒಂದು ಡೊಮೇನ್ ಅಂತ ಹೇಳ್ಬೋದು ಪರಿಸರ ಅಂತ ಹೇಳಿದ್ರೆ ನಮ್ಗೇನಾಗಿದೆ, ಬಹಳಷ್ಟು ಜನ ಬರೀ ಇವತ್ತಾದ್ರು ಗಿಡ ನಡ್ತಾರೆ, ಗಿಡ ಫೋಟೋ ಬರ್ತಾರೆ ಪೇಪರ್ನಲ್ಲಿ, ನಾವು ಪರಿಸರವಾದಿ ಆಗ್ಬಿಡ್ತೇವೆ. ನಮ್ಮ ಸಾಂಸ್ಕೃತಿಕ ಪರಂಪರೆ ಇವೆಲ್ಲರೂ ಬಂದಿದ್ದು ನಮ್ಮ ಪರಿಸರದಿಂದಲೇ. ಭಾಷೆ ಬಂದಿದ್ದು ಪರಿಸರದಿಂದಲೇ, ಊಟ ಬರೋದು ಪರಿಸರದಿಂದ, ನಮ್ಮ ಬಟ್ಟೆ ಬರೋದು ಪರಿಸರದಿಂದ. ಇವತ್ತು ಟೇಬಲ್ ಕುರ್ಚಿ ಇವತ್ತೆಲ್ಲ ಏನು ಹಾಕೊಂಡು ಕೂತಿದ್ದೇವೆ, ಪೇಪರು, ಇವೆಲ್ಲ ನಮಗೆ ಪರಿಸರದ ಸಂಪನ್ಮೂಲಗಳಿಂದಲೇ ಬರ್ತಾ ಇದೆ. ನನ್ನನ್ನು ಇವಾಗ ಕಾಂಟ್ಯಾಕ್ಟ್ ಮಾಡ್ತಿರುವಂತಹ ನಮ್ಮ ಇಂಜಿನಿಯರ್ ಮೋಹನ್ ಕೃಷ್ಣ ಅವರು ಇವತ್ತೆಲ್ಲರೂ ವೇದಿಕೆ ಮೇಲೆ ನಡೆದಿದ್ದರಿಂದ ಮತ್ತೆ ತಾವೆಲ್ಲ ಇಂಜಿನಿಯರ್ ಮೆಂಬರ್ಸು ಹಾಗೂ ಜನರಲ್ ಪಬ್ಲಿಕ್ಕು ಬಂದಿದ್ದಾರೆ ಅಂತ ನನಗೆ ಮೋಹನ್ ಹೇಳಿದರು. ಭಾಳ ಸಂತೋಷ ಆಯಿತು. ಯಾಕಂತಂದರೆ ಸುಮಾರು ವರ್ಷದಿಂದ ನಾವು ಪರಿಸರ ಕೆಲಸ ಅಂತಂದ್ರೆ ಏನು, ನಾವು ಸುಮಾರು ನಮ್ಮ ಸಂಸ್ಥೆ ಇಕೋ ವಾಚ್ ಅಂತ ಅನ್ನೋದು ನಾನು ಶುರು ಮಾಡಿದೆ. ಅದರಿಂದ ಸುಮಾರು 4-5 ಲಕ್ಷ ಗಿಡಗಳನ್ನು ಹಾಕಿದ್ದೇವೆ ನಾವು. ಬೆಂಗಳೂರು, ಮೈಸೂರಿಲ್ಲ, ಬೆಳಗಾಂ, ಧಾರವಾಡ ಕೆರೆಗಳನ್ನು ನಾವು ಡೆವಲಪ್ ಮಾಡ್ತಿದ್ದೇವೆ, ಸ್ಕೂಲ್ಗಳನ್ನು ತಗೊಂಡಿದ್ದೇವೆ. ಸೊ ಅನೇಕ ರೀತಿಯಿಂದ ಈ ಪರಿಸರದ ಬಗ್ಗೆ ಸಾಕಷ್ಟು ಕೆಲಸಗಳನ್ನು ನಾವು ಮಾಡ್ತಾ ಬಂದಿದ್ದೇವೆ. ಇವತ್ತು ಇಂಜಿನಿಯರಿಂಗ್ ಇನ್ಸ್ಟಿಟ್ಯೂಟ್ನಲ್ಲಿ ನಾನು ಇಂಜಿನಿಯರ್ ಜೊತೆಗೆ ಮಾತನಾಡೋದು ಅಂತಂದರೆ ಸ್ವಲ್ಪ ಭಯ ಆಗ್ತದೆ. ಯಾಕಂತಂದರೆ ಸಾಕಷ್ಟು ಜನ ತಾವು ಪರಿಸರದ ಬಗ್ಗೆ ಈ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡ್ತಿದ್ದೇವೆ. ಆದರೆ ಪರಿಸರ ಇವತ್ತು ನಾನು ಹೇಳಿದ ಪ್ರಕಾರ ನಮ್ಮ ಜೀವನಕ್ಕೆ, ನಮ್ಮ ಊಟ ಕೊಡುವಂಥದ್ದು, ನಮಗೆ ನೆಮ್ಮದಿ ಕೊಡುವಂಥದ್ದು, ನಮಗೆ ಸಂತೋಷ ಕೊಡುವಂಥ ವಿಷಯ. ಯಾಕಂದರೆ ಪರಿಸರ ಅಂದ ತಕ್ಷಣ ಬರೇ ಒಂದು ಕಾಡು ಅಷ್ಟೇ ಅಲ್ಲ, ನದಿ ಸಮುದ್ರ ಅಷ್ಟೇ ಅಲ್ಲ, ಮಣ್ಣು ಅಷ್ಟೇ ಅಲ್ಲ, ಹುಲ್ಲುಗಾವಲು ಅಷ್ಟೇ ಅಲ್ಲ, ಅವೆಲ್ಲನೂ ಬೇಕೇ ಬೇಕು. ನಮ್ಮಲ್ಲಿ ಪಂಚಭೂತಗಳೇನಂತೇವೆ, ಮಣ್ಣು, ಹವೆ, ಇವೆಲ್ಲನೂ ನಮಗೆ ಪಂಚಭೂತಗಳಿಂದಲೇ ನಮ್ಮ ಪರಿಸರ ಇವತ್ತು ನಿರ್ಮಾಣ ಆಗಿದೆ. ಆದರೆ ಅದನ್ನು ಯಾವ ರೀತಿ ನಾವು ಉಪಯೋಗಿಸ್ತಾ ಇದ್ದೇವೆ, ವಿ ಹ್ಯಾವ್ ಟೇಕನ್ ಫಾರ್ ಗ್ರಾಂಟೆಡ್. ನೀರು ಇರ್ತದೆ, ನದಿಯೊಳಗೆ ನೀರು ಇರ್ತದೆ, ಓಕೆ, ಮಳೆ ಬರ್ತದೆ, ಮಣ್ಣು ಇರ್ತದೆ, ಹುಲ್ಲು ಇರ್ತದೆ, ಇವೆಲ್ಲನೂ ನಾವು ಇರುತ್ತೆ ಅಂತ ತಿಳ್ಕೊಂಡು ನಾವು ನಮ್ಮ ಜೀವನವನ್ನು ಸಾಗಿಸ್ತಾ ಇದ್ದೇವೆ. ವಿ ಹ್ಯಾವ್ ಟೇಕನ್ ಫಾರ್ ಗ್ರಾಂಟೆಡ್. ಅದೇ ಪ್ರಾಬ್ಲಮ್ ಆಗಿರೋದು. ನಮ್ಮಲ್ಲಿ ಎಷ್ಟು ಬೆಂಗಳೂರಲ್ಲಿ ಕೆರೆಗಳಿರ್ಬೋದು, ಅಥವಾ ನಮ್ಮ ಕೆರೆ ಅಲ್ಲ, ಇಡೀ ಕರ್ನಾಟಕದಲ್ಲಿ ಸುಮಾರು 48,000 ದೊಡ್ಡ ಕೆರೆಗಳಿವೆ. ಇವತ್ತು ಸುಮಾರು 60% ಕೆರೆಗಳು ನಾಶ ಆಗಿದ್ದಾರೆ. ಯಾಕಂತಂದ್ರೆ ಒಂದು ರೀತಿಯಿಂದ ನಾವು ನಗರೀಕರಣವನ್ನು ವೈಭವಿಸ್ತಾ ಇದ್ದೇವೆ. ನಗರೀಕರಣ ಅಂದ ತಕ್ಷಣ ಏನು, ಬಿಲ್ಡಿಂಗು, ಬ್ರಿಡ್ಜ್ಗಳು, ಮೆಟ್ರೋ, ಕಾರು, ಶಾಪಿಂಗ್ ಮಾಲ್ಸ್ಗಳು ಇವೆಲ್ಲ ಬರ್ತವೆ. ಆದರೆ ನಮ್ಮ ದೇಶದಲ್ಲಿ ಎಷ್ಟು ಇದು ಜನಸಂಖ್ಯೆ ಇದೆ, 140 ಕೋಟಿ ಜನ. 140 ಕೋಟಿ ಜನರಿಗೆ ಊಟ ಕೊಡಬೇಕು, ನೀರು ಬೇಕು, ಅವ್ರಿಗೆ ದಿನನಿತ್ಯ ಅವ್ರಿಗೆ ತಮ್ಮ ಕೆಲಸಗಳು ಬೇಕು. ಇವೆಲ್ಲ ಹ್ಯಾಕ್ ಬರ್ತದೆ ಎಲ್ಲ? ನಾವು ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಿರ್ಬೋದು, ಬ್ರಿಡ್ಜ್ಗಳು ಕಟ್ಟಿರ್ಬೋದು. ಇವತ್ತು ಮೊನ್ನೆ ಚಿನಾಬ್ ಇದರ ಮೇಲೆ ದೊಡ್ಡ ಜಗತ್ತಿನಲ್ಲಿ ಅತಿ ಶ್ರೇಷ್ಠ ಬ್ರಿಡ್ಜ್ ಅಂತ ಹೇಳಿದ್ರು. ಖಂಡಿತವಾಗಿ ಇಂಜಿನಿಯರಿಂಗ್ ಸ್ಕಿಲ್, ಇಂಜಿನಿಯರಿಂಗ್ ಮಾರ್ವಲ್, ಇಸ್ ನೋ ಡೌಟ್ ಅಬೌಟ್ ದ್ಯಾಟ್. ಆದರೆ ಅದಕ್ಕೆ ಬೇಕಾದಂತಹ ಸ್ಟೀಲ್ ಎಷ್ಟಿದೆ, ಎಷ್ಟು ಸ್ಟೀಲ್ಗಳನ್ನು ಖರ್ಚು ಮಾಡ್ತಿದ್ದೇವೆ ನಾವು, ಎಷ್ಟು ಸಿಮೆಂಟ್ ಖರ್ಚು ಮಾಡ್ತಿದ್ದೇವೆ. ಎಲ್ಲಕ್ಕಿಂತ ಹೆಚ್ಚು ಇವತ್ತು ನಾವು ಯೋಚನೆ ಮಾಡ್ತಕ್ಕಂಥ ನಡೆದಿದೆ ಅಂತಂದರೆ ನಮ್ಮ ಜಗತ್ತಿನಲ್ಲಿ ಯುದ್ಧಗಳು, ಯುಕ್ರೇನ್ ರಷ್ಯಾ ವಾರ್, ಇರಾನ್ ಇಸ್ರೇಲ್ ವಾರ್, ಪ್ಯಾಲೆಸ್ಟೀನ್, ಗಾಜಾ, ಇಸ್ರೇಲ್, ಇರಾನ್, ಇವೆಲ್ಲ ನೋಡಿದಾಗ ಎಷ್ಟೊಂದು ನಾವು ಟ್ಯಾಂಕ್ಗಳು, ಮಿಸೈಲ್ಗಳು, ಗನ್ಗಳು, ಜೆಟ್ಗಳು, ಅದೇ ಏರೋಪ್ಲೇನ್ಗಳು ಇವತ್ತು ನಾವು ನಾಶ ಮಾಡ್ತಿದ್ದೇವೆ. ಅವು ನಾಶ ಮಾಡಿದಷ್ಟೇ ಅಲ್ಲ, 80,000 ಎಕ್ಸ್ಪ್ಲೋಸಿವ್ have been unleashed on this earth by Israel in the last couple of years. ಅಂದರೆ ಎಷ್ಟೊಂದು ಮಣ್ಣು ನಾಶ ಆಗಿದೆ. ನಮ್ಮ ಮೇಲ್ಮಣ್ಣು ಬರೋದಕ್ಕೆ ಸುಮಾರು 6 ಮೀಟರ್ ಏನು ದಪ್ಪ ಮೇಲೆ ಮಣ್ಣಿದೆ, millions of years it has taken. Millions of years.
ಆ ಮೇಲ್ಮಣ್ಣೆಲ್ಲ ಟಾರ್ ಹಾಕ್ತಿದ್ದೇವೆ, ರೋಡ್ ಮಾಡ್ತಿದ್ದೇವೆ, ಬಿಲ್ಡಿಂಗ್ ಕಟ್ಟಬೇಕು. ನಾವು ಇನ್ನಂತ ಹೇಳಿದಲ್ಲ, ನಮ್ಮ ಜೀವನ ಹೇಗಿತ್ತು ಹಿಂದೆ ನಾವು ಯೋಚನೆ ಮಾಡಬೇಕು. ಯಾಕೆ ಬದುಕಿದ್ವಿ ನಾವು? ಯಾವಾಗ ಫೋನ್ ಇರಲಿಲ್ಲ, ಟಿವಿ ಇರಲಿಲ್ಲ, ಅವಾಗ ಬದುಕಿದ್ವಿ ನಾವು. ಅನೇಕ ನಮ್ಮ ವಸ್ತುಗಳನ್ನ ಇವತ್ತು ಸೈನ್ಸ್ ಅಂಡ್ ಟೆಕ್ನಾಲಜಿ ಏನು ಕೊಟ್ಟಿದೆ, ಈ ವಸ್ತುಗಳು ಇರಲಿಲ್ಲ ಅವಾಗ. ಅದು ನಾವು ಬದುಕ್ತಾ ಇದ್ವಲ್ಲ, ನಾವು ಹೇಗೆ ಬದುಕಿದ್ವಿ ಇದನ್ನು ಯೋಚನೆ ಮಾಡಬೇಕಲ್ಲ ನಾವು. ಸೊ ಈ ಯೋಚನೆ ಮಾಡಿದಾಗ ನಮ್ಮ ಪರಿಸರ ಹೇಗಿತ್ತು. ನಾನು ಚಿಕ್ಕವನಿದ್ದಾಗ ಧಾರವಾಡನಲ್ಲಿ ನಾನು ಹುಟ್ಟಿದ್ದೆ. ನಮ್ಮ ಫ್ರೆಂಡ್ಸ್ ಹೇಳ್ತಿದ್ರು, ಸ್ಕೂಲ್ಗೆ ಏನೋ ಬೋರ್ ಆಗ್ತದೆ, ನಡಿ ಸ್ಕೂಲಿಗೆ ಇದಕ್ಕೆ ಕೆರೆಗೆ ಈಸ್ಲಿಕ್ಕೆ ಹೋಗೋಣ ಅಂತ. ನಾವು ಅವ್ರ ಜೊತೆಗೆ ಹೋಗ್ಬೇಡವು. ಯಾರು ಏನು ಹೇಳಿದ್ರೆ ಅವ್ರ ಜೊತೆಗೆ ಹೋಗ್ಬಿಡ್ತೀವಿ. ಕೆರೆಯಲ್ಲಿ 2, 3, 4 ಗಂಟೆ ಈಸ್ತಿದ್ವಿ. ಅದಾದ್ಮೇಲೆ ಪಕ್ಕದಲ್ಲಿ ಮುಗದಂತ ಹಳ್ಳಿ, ಅಲ್ಲಿ ಸಿಕ್ಕಾಪಟ್ಟೆ ಈ ನಮ್ಮ ಬುಷ್ಗಳು, ಅಂದರೆ ಈ ಕವಳೆ ಹಣ್ಣು, ನೇರಳೆ ಹಣ್ಣು, ಪರ್ಗೆ ಹಣ್ಣು, ಬ್ಯಾರು ಹಣ್ಣು, ಮಾವಿನ ಹಣ್ಣು, ಅನೇಕ ರೀತಿಯ ಹಣ್ಣುಗಳನ್ನು ತಿಂದು ಬೆಳೆದು ನಾವು. ಇವತ್ತಲ್ಲಿ ಪರ್ಗೆ ಹಣ್ಣು ಅಂದ್ರೆ ಯಾರಿಗೂ ಗೊತ್ತಿಲ್ಲ, ಕವಳೆ ಹಣ್ಣು ಅಂದ್ರೆ ಗೊತ್ತಿಲ್ಲ, ನೇರಳೆ ಹಣ್ಣು ಸಿಗದಲ್ಲ. ಬರೀ ಆ ಸೀಸನ್ಗೆ ಸ್ವಲ್ಪ ಮಾವಿನ ಹಣ್ಣು ಬರ್ತದೆ, ಬಾಳೆಹಣ್ಣು ತಿಂದ್ರು ಬಿಟ್ಟರೆ ಬೇರೆ ಹಣ್ಣೇ ಗೊತ್ತಿಲ್ಲ ಇವತ್ತು ನಗರದೊಳಗೆ, ಮಹಾನಗರದಲ್ಲಿ. ಇದನ್ನು ನಾವು ಯೋಚನೆ ಮಾಡಬೇಕಲ್ಲ. ಒಂದು ಬ್ರಿಟಿಷ್ ಫಿಲ್ಮು ಬಹಳ ವರ್ಷದ ಹಿಂದೆ ನೋಡಿದ್ವಿ. ಅದರಲ್ಲಿ ಈ ನಮ್ಮ ಏನು ಯುರೋಪಿಯನ್ಸ್ ಏನಾದ್ರು ಯಾವಾಗಾದ್ರೂ ಕೋಲ್ಡ್ ಕಂಟ್ರಿ 6-8 ತಿಂಗಳಲ್ಲಿ ಕೋಲ್ಡ್ ಇರೋದು. ಇವತ್ತು ಸ್ವೀಡನ್, ಡೆನ್ಮಾರ್ಕ್ ಅಲ್ಲೆಲ್ಲ 6-8 ತಿಂಗಳು ಸಂಡೇ ನೋಡಲ್ಲ. ಅದೆಲ್ಲ ತುಂಬಾ ಕೋಲ್ಡ್ ಇರೋದು. ಮನೆಯೆಲ್ಲ ಹೀಟಪ್ ಆಗೋದು. ಮನೆ ಹೀಟಪ್ ಆಗಬೇಕಂದ್ರೆ ಗಿಡ ಕಡಿತಾ ಇದ್ರು, ಓಡಾಡಿದ್ರೆ ಓವನ್ ಹಚ್ಚೋರು. ಆದ್ರೆ ಒಂದು ಸತಿ ಒಬ್ಬನು ಗಂಡ ಹೇಳ್ತಾನೆ, ದಿನ ನೀನು ಎಷ್ಟು ಗಿಡ ಕಡಿತಿ, ಎಷ್ಟು ಕಟ್ಟಿಗೆ ಸುಡ್ತೀರಿ, ನಾಳೆ ಕಾಡು ಉಳಿಯಲ್ಲ. ನಾವು ಕಾಡು ಇರೋದೇ ನಮ್ಗೆ ಕಡಿಮೆ, ಬೇರೆ ಕಡೆ ನಾವು ಕಟ್ಟಿಗೆ ತರ್ತಾ ಇದ್ದೇವೆ. ಕಾಡಲ್ಲಿ ಹೇಗಿರೋದು? ಇವತ್ತು ಕೆಲವೊಂದು ವಿಜ್ಞಾನಿಗಳು ಏನು ಹೇಳ್ತಿದ್ದಾರೆ, ನಮಗೆ ಆಕ್ಸಿಜನ್ ಬರೋದು ಬರೀ ಗಿಡಗಳಿಂದಲ್ಲ, ಮಹಾಸಾಗರದಿಂದ ಬರ್ತಾ ಇದೆ, ಸಮುದ್ರದಿಂದ. ಇವತ್ತು ಅನೇಕ ರೀತಿಯ ನಮಗೆ ಸಂಶೋಧನೆ ಮಾಡಬೇಕಾಗಿದೆ. ಇವತ್ತು ಆಕ್ಸಿಜನ್ ಎಲ್ಲಿಂದ ಬರ್ತದೆ ಅಂತನ್ನೋದು. ಅರಬಲ್ಲಿ ನಾನು ಯಾವಾಗ ಹಿಂದೆ ಕೇಳ್ತಿದ್ದೆ ಜನರಿಗೆ, ಅರಬ್ ದೇಶದಲ್ಲಿ ಕಾಡುಗಳೇ ಇಲ್ಲ, ಜಿಗಿಸ್ತಾ ಇದಾರಲ್ಲ ಜನ, ಅಲ್ಲಿ ಹೇಗೆ ಬರ್ತದೆ ಆಕ್ಸಿಜನ್ ಅಂತ. ಹಾಗೇನೆ ಬೇರೆ ಬೇರೆ ದೇಶಗಳಲ್ಲಿ ಕಾಡುಗಳು ತುಂಬಾ ಕಡಿಮೆ. ನಮ್ದು ಒಂದು ಸ್ವಲ್ಪ ಈ ನಮ್ಮ ದೇಶ ಅಂದ್ರೆ ಉಷ್ಣ ವಲಯ ದೇಶಗಳಲ್ಲಿ ಹೆಚ್ಚು ಕಾಡಿದ್ದಾವೆ. ನಮ್ಮಲ್ಲಿ ಲ್ಯಾಟಿನ್ ಅಮೇರಿಕಾ ತರ, ಅಮೆಜಾನ್ ತರ ನಮ್ಮಲ್ಲಿ ಪಶ್ಚಿಮ ಘಟ್ಟ ಕಾಡಿದ್ದಾವೆ. ಪಶ್ಚಿಮ ಘಟ್ಟಕ್ಕೆ ಉಳಿಬೇಕು ಅಂತ ನಾನು ಮೊನ್ನೆ ಸುಮಾರು 15 ದಿವಸದಿಂದ ಬೆಳಗಾವಿನಲ್ಲಿದ್ದೆ. ಬೆಳಗಾವಿನಲ್ಲಿ ಜನ ಕರೆದಿದ್ರು, ಅಲ್ಲಿ ಬನ್ನಿ, ಯಾಕಂತಂದ್ರೆ ಪಶ್ಚಿಮ ಘಟ್ಟ ಉಳಿದು. ಪಶ್ಚಿಮ ಘಟ್ಟ ಸುಮಾರು ಒಂದು 25-30 ವರ್ಷದಿಂದ ನಾವು ಅದನ್ನು ಉಳಿಬೇಕು ಅಂತ ಅದರ ಬಗ್ಗೆ ನಾವು ಆಂದೋಲನ ಮಾಡ್ತಾ ಇದ್ದೇವೆ, ಅಭಿಯಾನ ಮಾಡ್ತಿದ್ದೇವೆ, ವರ್ಕ್ಶಾಪ್ ಮಾಡ್ತಿದ್ದೇವೆ, ಸೆಮಿನಾರ್ ಮಾಡ್ತಿದ್ದೇವೆ, ಸ್ಕೂಲಲ್ಲಿ ಮಾತಾಡ್ತಿದ್ದೇವೆ, ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಹೇಳ್ತಿದ್ದೇವೆ, ಲೇಖನ ಬರಿತಾ ಇದ್ದೇನೆ. ಏನಾದರೂ ಕೂಡ ಮತ್ತೆ ನಾನು ಬೆಳಗಾವಿನಿಂದ ಧಾರವಾಡಕ್ಕೆ ಬಂದರೆ ಅಲ್ಲಿ ರೈತರು ಫೋನ್ ಮಾಡಿ, ಸರ್ ನೀವು ಬೆಳಗಾವಿನಲ್ಲಿ ಹೋಗಿದ್ರಿ, ಅಲ್ಲಿ ಮಹದಾಯಿ ರಿವರ್ ಬಗ್ಗೆ ಮಾತನಾಡಿದ್ರಿ, ಆದ್ರೆ ನಮಗೆ ನೀರು ಬರಲ್ಲ. ನಾನಂದೆ, ನಾನು ಪರಿಸರ ಅಷ್ಟೇ ಅಲ್ಲ, ಪರಿಸರ ಇಲ್ಲ ಅಂದ್ರೆ ಕೃಷಿಯಲ್ಲಿದೆ, ತೋಟಗಾರಿಕೆಯಲ್ಲಿದೆ. ನೀರಿಲ್ಲ ಎಲ್ಲಿ ಬರ್ತದೆ ಊಟ? ನಿಮ್ಮನ್ನು ಬಿಟ್ಟು ಎಲ್ಲಿ ಹೋಗುದಲ್ಲ ನಾವಲ್ಲ, ಇಡೀ ಜಗತ್ತಿನಲ್ಲಿಯೇ ಬೇಕಲ್ಲ ಬ್ರೆಡ್. ಇವತ್ತು ಯುರೋಪಿಯನ್ಸ್ ಅಳ್ತಾ ಇದ್ದಾರೆ. ಯಾಕಂತಂದ್ರೆ ಇವತ್ತು ಅಲ್ಲಿ ಈ ನಮ್ಮ ಕ್ಲೈಮೇಟ್ ಚೇಂಜ್ ಇಂದ, ಗ್ಲೋಬಲ್ ವಾರ್ಮಿಂಗ್ ಇಂದ ಹಿಮ ಸಿಕ್ಕಾಪಟ್ಟೆ ಕರಗಿ ಅದು ಓಷನ್ ಒಳಗೆ ನೀರು ಹೋಗ್ತಾ ಇದೆ. ಸೀಸನ್ಸ್ ಚೇಂಜ್ ಆಗಿದ್ದಾವೆ, ಎಲ್ಲೋ ಮಳೆ ಆಗ್ತಿದೆ. ಅವು ಅನ್ನೋದು ನಮ್ಗೆ ಗೋಧಿ ಬೆಳೀತಿದೆ ಇಲ್ಲೋ, ನಮಗೆ ಬ್ರೆಡ್ ಸಿಗುತ್ತೋ ಇಲ್ಲೋ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇತ್ಲಾಗ ಇಟಲಿಗೆ ಹೋದ್ರೆ ಅವರು ನಾವು ಪಾಸ್ತಾ ಸಿಗಲ್ಲ. ಯಾಕಂತಂದ್ರೆ ಇಲ್ಲಿ ಪಾಸ್ತಾ ಎಲ್ಲ ಬರ್ತದೆ. ಪಾಸ್ತಾ ಅವ್ರಿಗೆ ಬೇಕೇ ಬೇಕು. ಆ ಪಾಸ್ತಾ ಇಲ್ಲ ಅಂತಂದ್ರೆ ಅವ್ರು ಬದುಕಲಿಕ್ಕೆ ಆಗೋದಿಲ್ಲ. ನಮಗೆ ಪಾಸ್ತಾ, ವೈನು, ಮ್ಯೂಸಿಕ್ ಇದು ನಮ್ಮ ಕಲ್ಚರ್ ಅಂತ ಹೇಳೋದು. ನಿಮ್ಮ ಹೋಟೆಲ್ ಗಿಟೆಲ್ ನಮಗೆ ಬೇಡ ಅಂತ ಹೇಳಿದ್ರು ಅಮೇರಿಕನ್ಸ್ ಇವರು. ಇವತ್ತು ಪ್ಲಾಸ್ಟಿಕ್ ಪೊಲ್ಯೂಷನ್, ಇವತ್ತು ನಮ್ಮ ನೋಡಿದ ತಕ್ಷಣ ಹೇಳ್ತೇವೆ, ಇವತ್ತು ಅದು ನಮ್ಮ ಸಂವಾದದೊಳಗೆ ಮಾತನಾಡೋಣ. ಪ್ಲಾಸ್ಟಿಕ್ ಪೊಲ್ಯೂಷನ್ ಅಂತ. ಪ್ಲಾಸ್ಟಿಕ್ಕು ಇವತ್ತು ಪ್ಲಾಸ್ಟಿಕ್ ಮೇಲೆ ಸುಮಾರು ಸಾವಿರಾರು ಜನ, ಸುಮಾರು 4ರಿಂದ 5 ಸಾವಿರ ಕೋಟಿ ಬರೀ ಪ್ಲಾಸ್ಟಿಕ್ ರೀಸೈಕ್ಲಿಂಗ್ ಮುಂಬೈನಲ್ಲಿ ಮಾಡ್ತಿದ್ದಾರೆ. ಲಕ್ಷಾವಧಿ ಬಡವರು ಏನಿದ್ದಾರೆ ಇವತ್ತು ಪ್ಲಾಸ್ಟಿಕ್ ರೀಸೈಕಲ್ ಮಾಡೋದಕ್ಕೆ ಬ್ಯಾಗ್ ತಗೋತಾರೆ, ಬಾಟಲ್ ತಗೋತಾರೆ, ಇನ್ನೊಂದು ತಗೋತಾರೆ, ರೀಸೈಕಲ್ ಮಾಡ್ತಾರೆ. ಅದರಿಂದ ಈ ಅಗ್ರಿಕಲ್ಚರ್ ರೋಪ್ಸ್ ಆಗ್ತದೆ, ಇದು ಫಿಶಿಂಗ್ ರೋಪ್ಸ್ ಮಾಡ್ತಾರೆ, ಗೋರ್ಚಿಗಳನ್ನು ಮಾಡ್ತಿದ್ದಾರೆ, ಅನೇಕ ರೀತಿಯ ರೀಸೈಕಲ್ ಮಾಡ್ತಿದ್ದಾರೆ. ಆದರೆ ಈ ಥಿನ್ ಪ್ಲಾಸ್ಟಿಕ್ ಅಂತಂದ್ರೆ ಏನು, ಕೆಲವು 40 ಮೈಕ್ರಾನ್ 60 ಮೈಕ್ರಾನ್ ಏನು ಇದಾವೆ, ಅದು ಲಕ್ಷಾವಧಿ ಬ್ಯಾಗ್ ಒಂದೊಂದು ಶಾಪಿಂದ ಬರ್ತದೆ. ಆದರೆ ಹೇಗೆ ನಾವು ಜೀವಿಸ್ತಾ ಇದ್ದೇವೆ ಇವತ್ತು ವಿಚಾರ ಮಾಡಿ. ನಮ್ಮ ಜೀವನ ಮುಂಚಿನ ಥರ ಇಲ್ಲ, ನಮ್ಮ ಬದುಕು ಮುಂಚಿನ ಥರ ಇಲ್ಲ.
ಇವತ್ತು ಆರ್ಥಿಕವಾಗಿ ಬಹಳಷ್ಟು ನಾವು ಬದಲಾವಣೆ ಆಗಿದ್ದೇವೆ, ಸಾಮಾಜಿಕ ಬದಲಾವಣೆ ಆಗಿದ್ದೇವೆ. ಮುಂಚೆ ನಮ್ಮ ಮನೆಯೊಳಗೆ ಗುತ್ತಿ ಕೊಡ್ತಿದ್ರು, ಮನೆಯೊಳಗೆ ಪ್ರತಿಯೊಂದು ಮನೆ ಗುತ್ತಿ ತೊಗೊಂಡು ಹೋಗ್ತಿದ್ವಿ, ಮನೆಗೆ ಆಗಲಿ ಆಫೀಸ್ಗೆ ಹೋಗಲಿ. ಆದರೆ ಇವತ್ತು ಹೋಟೆಲ್ನಾಗ ಹೋಗಿ ಸ್ವಲ್ಪ ಒಂದು ಇಡ್ಲಿ ಕೊಡಪ್ಪ, ದೋಸೆ ಕೊಡು ಅಂದ್ಕೊಳ್ಳಿ, ಅವನು ಇಡ್ಲಿ ದೋಸೆ ಮತ್ತು ಅದ್ರ ಜೊತೆಗೆ ಚಟ್ನಿ ಸಾಂಬಾರು ಕೊಡಬೇಕಲ್ಲ, ಅದು ಬ್ಯಾಗ್, ಪ್ಲಾಸ್ಟಿಕ್ ಬ್ಯಾಗಲ್ಲೇ ಕೊಡ್ತಾರೆ ಅಥವಾ ಪ್ಲಾಸ್ಟಿಕ್ ಬಾಕ್ಸಲ್ಲಿ ಕೊಡ್ತಾರೆ. ಎಷ್ಟು ಲಕ್ಷಾವಧಿ ಹೋಟೆಲ್ಗಳು ಅದರಿಂದ ಬರ್ತಾರೆ. ಅದನ್ನು ಹೇಗೆ ಮಾಡೋದು? ರೀಸೈಕಲ್ ಮಾಡಬೇಕು. ಅದಕ್ಕೆ ತಾಮ್ರದ್ದು ಯೂಸ್ ಮಾಡ್ಲಿಕ್ಕಾಗತ್ತಾ, ಸ್ಟೀಲನ್ನು ಯೂಸ್ ಮಾಡ್ಲಿಕ್ಕಾಗತ್ತಾ? ಹೋಟೆಲ್ಗಳಿಗೆ ಕೆಲವೊಂದು ಇದ್ದಾರೆ, ನಮ್ಮ ಅನಂತ್ ಕುಮಾರ್ ಅವರ ಹೆಂಡತಿ ಅಲ್ಲೆಲ್ಲ ಒಂದು ಬರೀ ಪ್ಲಾಸ್ಟಿಕ್ ಇದು ತಾಮ್ರದ್ದು ಅಥವಾ ಸ್ಟೀಲಿಂದು ಪಾತ್ರೆ ಕೊಡ್ತಾರೆ. ಮದುವೆ ಆದ್ರೆ ನೀವು ಅದನ್ನು ಪ್ಲಾಸ್ಟಿಕ್ ಬಾಟ್ಲ್ ಯೂಸ್ ಮಾಡಬೇಡಿ, ನಮ್ಮ ಇದನ್ನು ಯೂಸ್ ಮಾಡಿ. ಎಷ್ಟು ಇದು ಸಾರ್ವಜನಿಕವಾಗಿ ಆಗ್ಬೇಕು, ಪ್ರತಿಯೊಬ್ಬರಿಗೆ ಆಗ್ಬೇಕು. ನಾವು ಯಾವಾಗ ಪ್ಲಾಸ್ಟಿಕ್ ಬಗ್ಗೆ ಯೋಚನೆ ಮಾಡಿದಾಗ ನಾವು ಒಂದ್ಸರ್ತಿ ಹೇಳ್ತಾ ಇದ್ದೆ ಯಾರಿಗೂ, ನಾನು ಒಂದ್ಸರ್ತಿ ಬೆಂಗಳೂರಿಗೆ ಬರ್ತಾ ಇದ್ದಾಗ ಒಂದೇನೋ ಸಣ್ಣ ಒಂದು ನನಗೆ ಬಾಳೆಹಣ್ಣು ಬೇಕಾಗಿತ್ತು, ಒಂದು ಸಣ್ಣ ಅಂಗಡಿಗೆ. ಅಲ್ಲಿ ಅಂಗಡಿ ಒಳಗೆ ಒಂದು 4-5 ಬಾಳೆಹಣ್ಣು ತಗೊಂಡು ಅವನೊಂದು ಪ್ಲಾಸ್ಟಿಕ್ ಬೇಡಪ್ಪ ನನ್ನ ಕೈ ಒಳಗೆ ಇಟ್ಕೊಂಡು ಹೋಗ್ತೀನಿ ಅಂತ. ನೀವು ಮೊದಲೇ ಸರ್ ಪ್ಲಾಸ್ಟಿಕ್ ಬೇಡ ಅಂತೀರಿ ಬ್ಯಾಗು ಅಂತ. ನನಗೇನಿಲ್ಲಪ್ಪ ಯಾಕೆ ಅಂತಂದು, ಇಲ್ಲ ಸರ್ ಇಲ್ಲಿ ಪ್ರತಿಯೊಂದು 2-3 ಬ್ಯಾಗ್ ಕೇಳ್ತಾರೆ, ಅದರೊಳಗೆ ಹೆಣ್ಮಕ್ಳು ಭಾಳ ಕೇಳ್ತಾರೆ, ಯಾಕೆ ಅಂತಂದೆ. ಇಲ್ಲ ಸರ್, ಈಗ ಹೆಣ್ಮಕ್ಳಿಗೆ ಪ್ಲಾಸ್ಟಿಕ್ ಹಿಡ್ಕೊಂಡು ಹೋದ್ರೆ ಡಿಗ್ನಿಟಿ ಅಂತೆ, ಆ ಕೈ ಚೀಲ ಹಿಡ್ಕೊಂಡ್ರೆ ಡಿಗ್ನಿಟಿ ಇರಲ್ಲ ಅಂತ ಅವ್ರಿಗೆ ಒಂದು ತಲೆಯಲ್ಲಿ ಬಂದು. ಅಂದರೆ ನಮ್ಮ ಒಂದು ಆರ್ಥಿಕವಾಗಿ ಸಾಮಾಜಿಕವಾಗಿ ಒಂದು ಇದಕ್ಕೆ ಬಂದಿದ್ದೇವೆ, ಒಂದು ಹಂತಕ್ಕೆ ಬಂದಿದ್ದೇವೆ. ಈ ಎಕಾನಮಿ ಚೇಂಜ್ ಮಾಡ್ಲಿಕ್ಕಾಗಲ್ಲ. ಈ ಎಕಾನಮಿ ಉಳಿಬೇಕು ಅಂತಂದ್ರೆ ಅನೇಕ ವಸ್ತುಗಳು ಬೇಕೇ ಬೇಕು. ಈಗ ಟೆಟ್ರಾ ಪ್ಯಾಕಿಂಗು ಇಂಥವೆಲ್ಲ ದೊಡ್ಡ ದೊಡ್ಡ ಇಂಡಸ್ಟ್ರಿ ಇದಾವೆ. ಧಾರವಾಡದಲ್ಲಿ ಬಹಳ ದೊಡ್ಡ ಇಂಡಸ್ಟ್ರಿ ಇದೆ, ಟೆಟ್ರಾ ಪ್ಯಾಕೇಜಿಂಗ್ ಮಾಡ್ತಾರೆ. ಪ್ರತಿಯೊಂದು ಇವತ್ತು ನಿಮ್ಗೆ ಈ ಕಂಟೈನ್ಡ್ ಗೂಡ್ಸ್ ಎಲ್ಲ ಸಿಗುತ್ತಲ್ಲ ಶಾಪಿಂಗ್ ಒಳಗೆ, ಅವೆಲ್ಲ ಬರೋದು ಟೆಟ್ರಾ ಪ್ಯಾಕಿಂಗ್ ಇದ್ರೊಳಗೆ. ಆ ಪ್ಯಾಕೇಜಿಂಗ್ ಮಾಡೋದಕ್ಕೆ ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ಇಂಡಸ್ಟ್ರಿಗಳನ್ನು ನಡೆಸ್ತಾ ಇದ್ದಾರೆ. ಮೊನ್ನೆ ನಾಸಿಕ್ ಒಳಗೂ ಎಲ್ಲ ದಿಲ್ಲಿ ಒಳಗೂ ಸುಮಾರು 30,000 ಕೋಟಿ ಅಲ್ಲಿ ವೇಸ್ಟ್ ಆಯ್ತು, ಬಿಕಾಸ್ ದ ಎಂಟೈರ್ ಫ್ಯಾಕ್ಟರಿ ವಾಸ್ ಸೆಟ್ ಆನ್ ಫೈರ್. It is Tetra packaging, plastic making industry. It has given jobs to millions of people. Now, how do you now remove plastic? ನನಗೆ ಇವರು ಇಂಜಿನಿಯರ್ ಹೇಳ್ತಾ ಇದ್ರು ಆವಾಗ, ಇನ್ನು ಪ್ರತಿಯೊಂದು ಸ್ಕೂಲ್ನಲ್ಲಿ ಇಂಟ್ರೊಡ್ಯೂಸ್ ಮಾಡಿ ಎಷ್ಟೋ ನಾವು ಕಡಿಮೆ, ಸುಮಾರು 2 ಕೋಟಿ ಪ್ಲಾಸ್ಟಿಕ್ ಇದನ್ನು ಕಡಿಮೆ ಮಾಡ್ಬೋದು ಇಲ್ಲ ಅಂತಲ್ಲ. ಆದಷ್ಟು ನಾವು ಕಡಿಮೆ ಯೂಸ್ ಮಾಡಬೇಕು. ಅದ್ರ ಬಗ್ಗೆ ಅನೇಕ ರೀತಿ. ನಾನು ಒಂದು ಸರ್ತಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಒಳಗಿದ್ದಾಗ ನಮ್ಮ ಚೇರ್ಮನ್ ವಾಸ್ ಅ ಗುಡ್ ಬಾಯ್, ತ್ರಿಪಾಠಿ ಅಂತ. ಅವಂದ ಸುರೇಶ್, ನಾವು ವಿಲ್ ಗೋ ಅಂಡ್ ವಿಲ್ ಟ್ರೈ ಟು ಮೀಟ್ ಸಮ್ ಆಫ್ ದೀಸ್ ಪೀಪಲ್ ಇನ್ ದೋಸ್ ಈ ಮ್ಯಾನುಫ್ಯಾಕ್ಚರಿಂಗ್ ಮಾಡುವ ಪ್ಲಾಸ್ಟಿಕ್ ಬ್ಯಾಗ್ ಮಾಡ್ತಿದ್ದಲ್ಲ ತೆಳ್ಳಂದು, ಅದನ್ನು ಸ್ಟಾಪ್ ಮಾಡ್ಬೇಕಂತ ತುಂಬಾ ರೀತಿಯಿಂದ ನಾವು ಟ್ರೈ ಮಾಡಿದ್ವಿ. ಅವ್ರ ಕಡೆಯಿಂದ ಎಲ್ಲ ಅಡ್ರೆಸ್ ತಗೊಂಡ್ವಿ, ಫೋನ್ ನಂಬರ್ ತಗೊಂಡಿದ್ವಿ, ಅದೆಲ್ಲ ಅವರು ಅಲ್ಲಿ ಹೋದ್ರೆ ಅವ್ರ ಫೋನ್ ನಂಬರು ಇಲ್ಲ, ಅಡ್ರೆಸ್ಸು ಇದೆಯಲ್ಲ, ಎಲ್ಲ ಸುಳ್ಳು ಕೊಟ್ಟಿದ್ರು. ಅವ್ರು ಎಲ್ಲಿಂದ ತರ್ತಾ ಇದ್ರು ರಾ ಮಟೀರಿಯಲ್ ಅಂತಂದ್ರೆ ಈ ಗುಜರಾತ್ನಿಂದ ಮುಂಬೈಯಿಂದ ಬರೋದು. ಅವು ಎಲ್ಲಿ ಬರ್ತಾ ಇದ್ವು, ಒಂದು 3-4 ಕಿಲೋಮೀಟರ್ ಈ ಟೋಲ್ ಗೇಟ್ ಏನಿರ್ತದಲ್ಲ ಅಲ್ಲಿ ಎಂಟ್ರಿ ಮಾಡ್ಲಿಕ್ಕೆ ಕೊಡ್ತಿರ್ಲಿಲ್ಲ. ಆ ಟೋಲ್ ಗೇಟ್ಗಿಂತ ಮುಂಚೆನೆ ನಿಂತ್ಬಿಡೋರು. ಅಲ್ಲಿಂದ ಹೋಗಿ ಇವರು ತಮ್ಮ ಸಣ್ಣ ವೆಹಿಕಲ್ಗಳಿಂದ ರಾ ಮಟೀರಿಯಲ್ ತೊಗೊಂಡು ಬಂದು ಎಲ್ಲೆಲ್ಲೋ ಮಾಡಿ ಪ್ಲಾಸ್ಟಿಕ್ ಬ್ಯಾಗ್ ಅನ್ನ ಮಾರಿ ಲಕ್ಷಾವಧಿ ರೂಪಾಯಿಗಳನ್ನು ಗಳಿಸ್ತಾ ಇದ್ರು. ಇದನ್ನು ಹೇಗೆ ಹಿಡಿಯೋದು ಬಹಳ ನಮ್ಮಲ್ಲಿ, ಯಾಕಂದ್ರೆ ನಮ್ಮ ದೇಶ ತಮಗೆಲ್ಲ ಗೊತ್ತಿರುವ ಹಾಗೆ ಸಾಮಾಜಿಕವಾಗಿ, ಪಾರಂಪರಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಬಹಳ ಡಿಫ್ರೆಂಟ್ ಇದೆ. ಯುರೋಪ್ ಥರ ಅಲ್ಲ, ಅಮೆರಿಕ ಥರ ಅಲ್ಲ. ಆದರೆ ಅಲ್ಲಿ ಟೆಕ್ನಾಲಜಿಗಳನ್ನು ನಾವು ಯೂಸ್ ಮಾಡ್ತೇವೆ. ಇದು ಸಮಸ್ಯೆ ಆಗಿದೆ ಪರಿಸರಕ್ಕೆ. ಇವತ್ತು ನಾನು ಪಶ್ಚಿಮ ಘಟ್ಟಗಳ ಬಗ್ಗೆ ಮಾತನಾಡಬೇಕು. ಪಶ್ಚಿಮ ಘಟ್ಟದಲ್ಲಿ ಇವತ್ತು ಕಾಡುಗಳು ಇರೋದ್ರಿಂದ ಇವತ್ತು ನಮಗೆ ಊಟ ಸಿಗುತ್ತೆ. ವಾಟರ್ ಟವರ್ಸ್ ಬರೇ ಟ್ರೀಸ್ ಅಷ್ಟೇ ಅಲ್ಲ, ಆಕ್ಸಿಜನ್ ಬಿಟ್ಬಿಡಿ, ಅಲ್ಲಿ ಬೀಳುವಂಥ ಹ್ಯೂಮಸ್ ಏನಿದೆ, ಅಲ್ಲಿ ನೀರು ಅಲ್ಲೇನು ಇಂಗ್ತದೆ, ಹುಲ್ಲುಗಾವಲು ಪ್ರದೇಶ, ಡೆಕ್ಕನ್ ಪ್ಲಾಟೋ, ಇವೆಲ್ಲನೂ ಪರಿಸರ ಆವಾಸಗಳು ಒಂದನ್ನೊಂದು ಹತ್ತಿಕೊಂಡು ಅಲ್ಲಿ ಬೆಳೆದಿದ್ದಾವೆ, ಒಂದನ್ನೊಂದು ಮಿಕ್ಸ್ ಆಗಿ ಬೆಳೀತಾರೆ. ನಮ್ಮ ಧಾರವಾಡ ಹತ್ತಿರ ಸುಮಾರು ಅದರ ಉತ್ತರ ಕರ್ನಾಟಕ ಏರಿಯಾದಲ್ಲಿ ಸುಮಾರು 200 ಕಿಲೋಮೀಟರ್ ಉದ್ದವಾಗಿ ಒಂದು 45 ಕಿಲೋಮೀಟರ್ ಅದರ ಪ್ರದೇಶದಲ್ಲಿ 4 ಪರಿಸರ ವ್ಯವಸ್ಥೆ ಇದೆ. ಒಂದು ಡೆಕ್ಕನ್ ಪ್ಲಾಟೋ, ಆಮೇಲೆ ಪಾಂಡ್ ಇಕೋಸಿಸ್ಟಮ್, ಅದಾದಮೇಲೆ ಶ್ರಬ್ ಜಂಗಲ್ ಅಂದರೆ ಬೇರೆ ಜಂಗಲ್, ಅದಾದಮೇಲೆ ವೆಸ್ಟರ್ನ್ ಘಾಟ್ ಫಾರೆಸ್ಟ್. ಈ 4 ಪರಿಸರದ ಆವಾಸಗಳು ಒಂದನ್ನೊಂದು ಹತ್ತಿಕೊಂಡು ಬೆಳೆದಿದ್ದಾರೆ. ದೇ ಆರ್ ನೆಸ್ಲಿಂಗ್ ವಿತ್ ಈಚ್ ಅದರ್, ಇನ್ ಈಚ್ ಅದರ್.
ಸೊ ದೇ ಹ್ಯಾವ್ ಪ್ರೊಡ್ಯೂಸ್ ವಂಡರ್ಫುಲ್ ಮೈಕ್ರೋನ್ಯೂಟ್ರಿಯೆಂಟ್ಸ್ ಇನ್ ದ ಸಾಯಿಲ್. ಅಷ್ಟು ರೀತಿಯ ಬಯೋಡೈವರ್ಸಿಟಿ ಇದೆ. ಈ ಬಯೋಡೈವರ್ಸಿಟಿ ಇದ್ದಿದ್ದರಿಂದ ನೂರಾರು ವರ್ಷದಿಂದ ಫಾರ್ಮರ್ಸು ಅಲ್ಲಿ ಫರ್ಟಿಲೈಸರ್ಸ್ ಯೂಸ್ ಮಾಡ್ತಿದ್ದಿಲ್ಲ, ಪೆಸ್ಟಿಸೈಡ್ ಯೂಸ್ ಮಾಡ್ತಿರಲಿಲ್ಲ. ಆದ್ದರಿಂದಲೇ ನಮ್ಮಲ್ಲಿ ಅನೇಕ ರೀತಿ, ಇದನ್ನು ಡಾಕ್ಟರ್ ನಂಜುಂಡಪ್ಪ ಅವರು ಎಕನಾಮಿಸ್ಟ್ ಇದ್ದಾಗ ಪರ್ಯಾಪ್ಸ್ ಅಲ್ಲಿ ವಿ ಡಿಡ್ ನಾಟ್ ನೋ ಬಿಕಾಸ್ ಎನ್ವೈರ್ಮೆಂಟ್ ವಾಸ್ ವೆರಿ ಗುಡ್. ಅಲ್ಲಿ ಆ ನದಿಗಳು ಹಾಳಾಗಿದ್ದಿಲ್ಲ, ಕೆರೆಗಳು ಹಾಳಾಗಿದ್ದಿಲ್ಲ, ಮಣ್ಣು ಹುಲ್ಲು ಎಲ್ಲ ಚೆನ್ನಾಗಿತ್ತು. ಸುಮಾರು 30-40 ವರ್ಷದ ಹಿಂದೆ ಯಾವಾಗ ಅವರು ರಿಪೋರ್ಟ್ ಕೊಟ್ಟಿರೋದು ರೀಜನಲ್ ಇಂಬ್ಯಾಲೆನ್ಸ್ ಇನ್ ಎಕನಾಮಿಕ್ ಇಂಬ್ಯಾಲೆನ್ಸ್ ಅಂತ ಒಂದು ರಿಪೋರ್ಟ್ ಕೊಟ್ಟರಲ್ಲ ಗೌರ್ಮೆಂಟಿಗೆ. ಆವಾಗ ಪರಿಸರವನ್ನು ನಾವು ಕಾಪಾಡಿದ್ರೆ ಬಹುಶಃ ಇಷ್ಟೆಲ್ಲ ನಾಶ ಆಗ್ತಿರಲಿಲ್ಲ ಅಂತ ನನಗೆ ಅನಿಸ್ತದೆ. ಇವಾಗ ಪರಿಸರ ನಾಶ ಆಗಿದೆ, ನಾವೆಲ್ಲರೂ ಹೆಚ್ಚು ಮಾತನಾಡ್ತಾ ಇದ್ದೇವೆ. ನಾವು ಸುಮಾರು ವೆಂಕಟರಾಮಯ್ಯ ಅವರು ಹೇಳ್ತಾ ಇದ್ದು, ಸುಮಾರು 30 ವರ್ಷದ ಹಿಂದೆ ಒಂದು 35-40 ಸಾವಿರ ಜನ ಒಂದು ಸ್ಟೇಡಿಯಂನಲ್ಲಿ ಬಂದರು. ನಾವು ಪರಿಸರ ಉತ್ಸವ ಅಂತ ಮಾಡಿದ್ವಿ. ಫಸ್ಟ್ ಟೈಮ್, ನಮ್ಮ ದೇಶದಲ್ಲೇ ಫಸ್ಟ್ ಟೈಮ್ ಆಗಿತ್ತು. ನಾವು ಮಾಡಿದ್ದು ಬೆಂಗಳೂರಲ್ಲಿ. ಅನೇಕ ಸ್ಟೂಡೆಂಟ್ಸ್ ಎಲ್ಲೆಲ್ಲೋ ಬೆಳಗಾವಿನಿಂದ ಮೈಸೂರಿಂದ ಸೈಕಲ್ ಹೊಡ್ಕೊಂಡು ಬಂದಿದ್ರು ಸರ್. ಅಲ್ಲಿ ನಾವು ಎಷ್ಟೋ ಸ್ಟೂಡೆಂಟ್ಸಿಗೆ ಪರಿಸರದ ಬಗ್ಗೆ ಹೆಚ್ಚಿನ ಪಾಠ ಮಾಡಿ, ಅಥವಾ ಅಂದರೆ ಹೀಗೆ ಸೈಕ್ಲಿಂಗ್ ಯಾಕೆ ಮಾಡಬೇಕು, ಯಾಕೆ ಪರಿಸರ ಉಳಿಬೇಕು, ಪಶ್ಚಿಮ ಘಟ್ಟ ಯಾಕೆ ಉಳಿಬೇಕು, ಪಶ್ಚಿಮ ಘಟ್ಟ ಅಂದರೆ ಏನು, ಪಶ್ಚಿಮ ಘಟ್ಟ ಅದು ಒಂದು ಸ್ಟ್ಯಾಟಿಸ್ಟಿಕಲಿ ಸುಮಾರು 65ರಿಂದ 70-80 ದಶಲಕ್ಷ ವರ್ಷಗಳ ಹಿಂದೆ ಆಗಿದ್ದಂಥ ಒಂದು ಕಾಡುಗಳು. ಅದು ನಮಗೆ ಗೊತ್ತಿರೋ ಹಾಗೆ ತಾಪಿ ನದಿಯಿಂದ ಹಿಡ್ಕೊಂಡು ಕನ್ಯಾಕುಮಾರಿವರೆಗೆ ಅದು ಹಬ್ಬಿದಾಗ ಕಾಡು. ಮತ್ತೆ ನಮ್ಮಲ್ಲಿರುವಂಥ ಕಾಡು ಸುಮಾರು ಮೋರ್ ದೆನ್ ಅಬೌಟ್ 16,000 ಸ್ಕ್ವೇರ್ ಕಿಲೋಮೀಟರ್ಸ್ ಆಫ್ ಫಾರೆಸ್ಟ್ ಇನ್ ಕರ್ನಾಟಕ. ಅಷ್ಟೊಂದು ಫಾರೆಸ್ಟ್ ನಮ್ಮಿದೆ. ಆದರೆ ನಾವು ಉಳಿಸಲೇಬೇಕು. ಯಾಕಂತಂದ್ರೆ ಕರ್ನಾಟಕ ಈಸ್ ಸೆಕೆಂಡ್ ಇನ್ ಟರ್ಮ್ಸ್ ಆಫ್ ಹ್ಯಾವಿಂಗ್ ಹೆರಿಡ್ ಏರಿಯಾ ಆಫ್ಟರ್ ರಾಜಸ್ಥಾನ್. ನಮ್ಮಲ್ಲಿ ಬಳ್ಳಾರಿ, ಗುಲ್ಬರ್ಗ, ಆಮೇಲೆ ಅನೇಕ ಈ ಕಡೆಗೆ ಏನು ಯಾದಗಿರಿ, ಬಿಜಾಪುರ, ಪಾರ್ಟ್ಸ್ ಆಫ್ ಧಾರವಾಡ, ಪಾರ್ಟ್ಸ್ ಆಫ್ ಇವೆಲ್ಲನೂ ವೆರಿ ಡ್ರೈ ಏರಿಯಾಸ್, ಮಳೆನ ತುಂಬ ಕಡಿಮೆ. ಆದರೆ ಅಲ್ಲಿ ಕೃಷ್ಣಾ ನದಿ ತಗೊಂಡು ಬಂದು ಆ ಕೃಷ್ಣಾ ನದಿಯಿಂದ ಇವತ್ತು ಬರೀ ಭತ್ತ ಬೆಳೀತಿದ್ದಾರೆ, ಮೊನೋಕಲ್ಚರ್. ಈ ಭತ್ತ ಬೆಳೆದು 30 ವರ್ಷದಿಂದ ಅಲ್ಲಿ ಎಷ್ಟು ಭತ್ತ ಕಡಿಮೆ ಆಗಿದೆ, ಸುಮಾರು 30% ಈಲ್ಡ್ ಹ್ಯಾಸ್ ಕಮ್ ಡೌನ್. ಯಾಕಂದ್ರೆ ಮೊನೋಕಲ್ಚರ್ ಒಂದೇ ರೀತಿ ಇದೆ. ನಮ್ಮಲ್ಲಿ ಸುಮಾರು 33 ಶುಗರ್ ಫ್ಯಾಕ್ಟರಿ ಇದೆ ಉತ್ತರ ಕರ್ನಾಟಕದಲ್ಲಿ. ಬರೀ ಕಬ್ಬು ಬೆಳೆಯೋದು. ನಾನು ಎಷ್ಟೋ ಕಡೆಗೆ ಹೇಳಿದೆ ಬರೀ ಕಬ್ಬು ಬೆಳಿತೀರಿ ಅಂತ. ನನಗೊಬ್ರು ಹೇಳಿದ್ರು ಆಮೇಲೆ, ಸರ್ ಯಾಕೆ ಬೆಳಿತೇವೆ ಅಂತಂದ್ರೆ, ನಾವು ಕಬ್ಬು ಮಾರಾಟ ಮಾಡಿ ಕಬ್ಬು ಬೆಳೆದ್ರೆ ನಮಗೆ ಶುಗರ್ ಫ್ಯಾಕ್ಟ್ರಿ ಅವರು ನಮಗೆ ಪ್ರತಿ ವರ್ಷ ಅಥವಾ ನಮಗೆ ಏನೇನು ಯಾವಾಗ ಬೇಕಾದಾಗ ದುಡ್ಡು ಕೊಡ್ತಾರೆ. ನಾವು ಬೇರೆ ಇಲ್ಲಿ ಏನಾದರೂ ಬೆಳೆದ್ರೆ ಅದಕ್ಕೆ ಸರ್ಕಾರ ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೊಡುತ್ತಾ, ವೆದರ್ ದಿ ಗವರ್ಮೆಂಟ್ ವಿಲ್ ಟೇಕ್ ಮಾರ್ಕೆಟಿಂಗ್ ಆಫ್ ಅವರ್ ಪ್ರಾಡಕ್ಟ್ಸ್. ನಾವೇನೋ ತರಕಾರಿ ಬೆಳೆದ್ವಿ, ಅಥವಾ ಜೋಳ ಬೆಳೆದ್ವಿ, ರಾಗಿ ಬೆಳೆದ್ವಿ, ಮಿಲೆಟ್ಸ್ ಬೆಳೆದ್ವಿ, ಪಲ್ಸಸ್ ಬೆಳೆದ್ವಿ ಅಂತ ತಿಳ್ಕೊಳ್ಳಿ. ಅದಕ್ಕೆ ಯಾರು ಕೊಡ್ತಾರೆ? ಸೊ ಅದಕ್ಕೆ ಸರ್ಕಾರ ಕೊಡೋದಲ್ಲ ಒಮ್ಮೆಲೆ. ಸೊ ಅವರು ಈ ಶುಗರ್ ಫ್ಯಾಕ್ಟ್ರಿ ಮಾಡ್ತಾರೆ, ಕೋ ಜನರೇಷನ್ ಮಾಡ್ತಾರೆ, ಅದರಿಂದ ಲಿಕರ್ ಮಾಡ್ತಾರೆ, ಆರಾಮಾಗಿದ್ದಾರೆ. ಮೋಸ್ಟ್ ಆಫ್ ದೆಮ್ ಆರ್ ಪೊಲಿಟಿಷಿಯನ್ಸ್. ನಮ್ಮ ಉತ್ತರ ಕರ್ನಾಟಕದ ಎಲ್ಲ ಪೊಲಿಟಿಷಿಯನ್ಸ್ ಓನರ್ಸ್ ಆಫ್ ಶುಗರ್ ಫ್ಯಾಕ್ಟ್ರೀಸ್. ಅವ್ರಿಗೆ ಯಾರು ಮಾತಾಡೋದು? ಅವ್ರು ಮಾತಾಡ್ತಾರೆ, ಹೌದು ಮತ್ತೆ ನಾವು ಇಷ್ಟೆಲ್ಲ ಮತ್ತೆ ರೈತರನ್ನ ಕಾಪಾಡ್ತಾ ಇದ್ದೇವೆ ಅಂತ ಅವ್ರು ಹೇಳ್ತಾರೆ. ಇಷ್ಟು ರೈತರನ್ನ ಕಾಪಾಡ್ತಾ ಇದ್ದೇವೆ. ಸೊ ಈ ರೀತಿಯಿಂದ ನಮ್ಮ ಪರಿಸರ ವ್ಯವಸ್ಥೆ ಬಹಳ ಹದಗೆಡ್ತಾ ಇದೆ ಬಹಳ ವರ್ಷದಿಂದ. ನಗರೀಕರಣದ ಬಗ್ಗೆ ನೀವು ಇಂಜಿನಿಯರ್ಸ್ ಹೆಚ್ಚಿನ ಆದ್ಯತೆ ಕೊಡಬೇಕು ಅದಕ್ಕೆ ಅಂತ ನಾನು ಅನ್ನಿಸ್ತು. ಯಾಕಂತಂದ್ರೆ ನಾನು ಮಹಾನಗರದೊಳಗಿದ್ದು ಸುಮಾರು 25-30 ವರ್ಷ ನೋಡಿದ್ದೇನೆ. ಇದ್ರ ಬಗ್ಗೆ ಸಾಕಷ್ಟು ಆರ್ಟಿಕಲ್ಸ್ ಬರೀತಾ ಇದ್ದೆ ಹಿಂದೆ ನಾನು. ನಮ್ಮ ಮಾಧ್ಯಮದವರು ಇದ್ರ ಬಗ್ಗೆ ಹೆಚ್ಚಿನ ಕಾಳಜಿ ತಗೋಬೇಕು. ಯಾಕಂತಂದ್ರೆ ಮಾಧ್ಯಮ ಇವತ್ತು ಪರಿಸ್ಥಿತಿ ಹೇಗಾಗಿದೆ ಕೇಳಿದ್ರು ಅನೇಕ ವರ್ಷದಲ್ಲಿ ಅವರು ನಿಜವಾದ ಒಂದು ಪರಿಸ್ಥಿತಿಯನ್ನು ತೋರಿಸ್ತಾ ಇಲ್ಲ. ಇಕನಾಮಿಕ್ ಕಂಡೀಷನ್ ನಾವು ನೋಡಿದ್ರೆ ಇಕಾನಮಿ ಹ್ಯಾಸ್ ಗ್ರೋನ್ ವೆರಿ ವೆಲ್ ಅಂತಾರೆ. 4 trillion, 5 trillion. ಅದು ಯಾರೋ ಮೊನ್ನೆ ಹೇಳಿದ್ರು, ಸರ್ ಇವನ್ ಇಫ್ ವಿ ರೀಚ್ ಅಬೌಟ್ 15 trillion ಅವರ್ ಇಕನಾಮಿಕ್ ಕಂಡೀಷನ್, ಸೋಷಿಯಲ್ ಕಂಡೀಷನ್ಸ್ ವಿಲ್ ನಾಟ್ ಚೇಂಜ್ ಮಚ್. ಈಗ ಒಂದು ಅಜಿತ್ ರಾರ್ಡೆ ಅಂತ ಮೊನ್ನೆ ಆರ್ಟಿಕಲ್ ಬರ್ತದೆ, ಚೆನ್ನಾಗಿ ಬರ್ತದೆ. ಅವನೇನು ಹೇಳ್ತಾನೆ ಅಂತಂದ್ರೆ, ನಮ್ಮ ಲಾರ್ಜ್ ಸ್ಕೇಲ್ ಸ್ಕಿಲ್ಲಿಂಗ್ ಆಫ್ ದ ಲೋಕಲ್ ಪೀಪಲ್ ಇನ್ ದ ವಿಲೇಜಸ್ ಹ್ಯಾಸ್ ಟು ಹ್ಯಾಪನ್. ಇಕಾನಮಿ ಹ್ಯಾಸ್ ಟು ಬಿ ಜನರೇಟೆಡ್ ಇನ್ ಎವ್ರಿ ಸ್ಮಾಲ್ ವಿಲೇಜ್. ಲೋಕಲ್ ಕೌಶಲ್ಯಗಳು ಹಾಳಾಗಬಾರ್ದು. ಈ ಗಡಿಗೆ ಮಾಡೋದಾಗಲಿ, ಮ್ಯಾಟ್ ಮಾಡೋದಾಗಲಿ, ಚಾಪೆ ಮಾಡೋದಾಗಲಿ, ಖಾದಿ
ಖಾದಿ ಯಾಕೆ ಒಳ್ಳೇದು ಅಂತ ನಾನು ಲಾಸ್ಟ್ ಟೈಮ್ ಹೇಳಿದ್ದೆ ಕಾಣಿಸ್ತದೆ. ಖಾದಿಯಿಂದ ಆ್ಯಕ್ಚುಲಿ ಇವತ್ತು ಪರಿಸರ ಎಷ್ಟು ಉಳಿತದೆ ಅಂತಂದರೆ ಎಷ್ಟೋ ಹೆಣ್ಮಕ್ಕಳಿಗೆ ಇವತ್ತು ರೂರಲ್ ಎಂಪವರ್ಮೆಂಟ್ ಆಗುತ್ತೆ, ಅವರಿಗೆ ಎಕನಾಮಿಕ್ ಎಂಪವರ್ಮೆಂಟ್. ದೇರ್ ಚಿಲ್ಡ್ರನ್ ಅವ್ರ ಪಾಪ ತೊಗೊಂಡ್ಬಂದು ಅವ್ರು ಲಾಠಿ ಹೊಡಿತಿರ್ತಾರೆ 8-10 ತಾಸು. ಅದಕ್ಕೆ ಅಬ್ದುಲ್ ಕಲಾಂ ಇವರು ಇದ್ದಾಗ, ಪ್ರೆಸಿಡೆಂಟ್ ಇದ್ದಾಗ, ಅವ್ರ ಜೊತೆ ಒಬ್ಬರು ಡೈರೆಕ್ಟರು ಸೋಲಾರ್ ಪವರಿಂದ ಒಂದು ರಾಟಿ ಮಾಡಿದ್ದಾರೆ, ಚೆನ್ನಾಗಿದೆ. ಸ್ವಲ್ಪ ಇಟ್ ಮೇಕ್ಸ್ ಈಸಿ ಟು ಸ್ಪಿನ್ ದ ಯಾರ್ನ್. ಯಾಕೆ ಖಾದಿ ಅಂತಂದರೆ ಖಾದಿ ದೇ ಡೋಂಟ್ ಯೂಸ್ ಮೋರ್ ವಾಟರ್, ದೇ ಡೋಂಟ್ ಯೂಸ್ ಎಲೆಕ್ಟ್ರಿಸಿಟಿ, ದೇ ಡೋಂಟ್ ಯೂಸ್ ಕೆಮಿಕಲ್ಸ್. ಇವೆಲ್ಲ ಬಟ್ಟೆ ಇದೆ ನಮ್ಮದು. ಇವಕ್ಕೆಲ್ಲ ಟೆಕ್ಸ್ಟೈಲ್, ಮೋಸ್ಟ್ ಪೊಲ್ಯೂಟಿಂಗ್ ಇಂಡಸ್ಟ್ರಿ ಇಸ್ ದ ಟೆಕ್ಸ್ಟೈಲ್ ಇಂಡಸ್ಟ್ರಿ ಇನ್ ದ ವರ್ಲ್ಡ್. ತಿರುಪೂರ್ ಅಂತ ಕೇಳಿಲ್ಲ, ತಿರುಪೂರದಲ್ಲಿ 5000 ಯೂನಿಟ್ಸ್ ಆಗಿದೆ. ತಿರುಪೂರಲ್ಲಿ ನೋವೆಲ್ಲಾ ಅಂತ ರಿವರ್ ಇದೆ, ದಟ್ ಇಸ್ ಉಪನದಿ ಆಫ್ ಕಾವೇರಿ, ಬ್ಯೂಟಿಫುಲ್ ರಿವರ್, ವಂಡರ್ಫುಲ್. ಅಲ್ಲಿ ಫಾರೆಸ್ಟ್ ಆಗಿದೆ, ವಂಡರ್ಫುಲ್ ಎಕ್ವಾಕಲ್ಚರ್ ಇದೆ, ಪೂರ್ತಿ ನಾಶ ಆಗಿದೆ. 5000 units they went on using the water for a long time and polluted it, and they didn't have at a time some water when there was a lot of export demand for them. They stopped the industry, there was no water. They went, the Sarkar ಮೇಲೆ ಹೇಳ್ತು, Madras, they went to Madras, they said, sir, we are stopping and millions of workers have no job. ಯಾಕೆಂದ್ರೆ there is no water. ಆವಾಗ ತಿರುಪೂರ್ ಅವರು 4,000 crores, Chennai government gave, Puducherry government gave 2,000 crores. They borrowed another 3,000 or 4,000 from the United Nations, World Bank. 10,000 crores ಹಾಕಿ recycling ಮಾಡೋದಕ್ಕೆ ಶುರು ಮಾಡಿದ್ರು. But the rivers is still polluted. They have lost. Fishermen are out of job. We cannot grow most of the vegetables and whatever paddy giddy ಎಲ್ಲ ಆಗ್ತದೆ. ಸೊ ಇದನ್ನು ನಾವು ಯೋಚನೆ ಮಾಡಬೇಕು. ಇವತ್ತು ಮೊನೋಕಲ್ಚರ್ ಪ್ರಾಬ್ಲಮ್ ಇದೆ. ಯಾಕಂತಂದ್ರೆ ನಮ್ಮ ಕಬ್ಬು ಬೆಳೆಯೋದು, ಯಾಕಂದ್ರೆ ನಾನು ಆ ಏರಿಯಾದಿಂದ ಬಂದವು, ನನಗೆ ಗೊತ್ತಿದೆ. ಆದರೆ ನಮ್ಮಲ್ಲಿ ಪೊಲಿಟಿಷಿಯನ್ಸ್ ಹೂ ಆರ್ ಓನರ್ಸ್ ಆಫ್ ದಿಸ್ ಅಟ್ ಲೀಸ್ಟ್ ದೇ ಮಸ್ಟ್ ಸ್ಟಾಪ್. ಇಫ್ ದೇ ಸ್ಟಾಪ್ ದೆನ್ ಅಟ್ ಲೀಸ್ಟ್ ಒಂದು, ಈಗ ನಾನು ಮಹದಾಯಿ ರಿವರ್ ಬಗ್ಗೆ ಮಾತನಾಡ್ತಿದ್ದೆ. ಮಹದಾಯಿ ರಿವರ್ ಡೈವರ್ಟ್ ಮಾಡಿಬಿಟ್ಟು ನಿಮ್ಗೆ ಕುಡಿಲಿಕ್ಕೆ ನೀರು ಕೊಡ್ತೇವೆ ಅಂತ ಹೇಳ್ತಿದ್ದಾರೆ. ಬಟ್ ಕುಡಿಲಿಕ್ಕೆ ನೀರಿಗೆ ನಮ್ಮ ಕೆರೆಗಳು ನಾಶ ಆಗಿಬಿಟ್ಟು, ನಮ್ಮ ಕೆರೆಗೆರೆ ಇತ್ತು, ಕಡಗಟ್ಟಿಗೆ ಹತ್ರ ಒಂದು ದೊಡ್ಡ ಕೆರೆ ಇದೆ. ಅಂದರೆ ಈ ರೀತಿ ಅನೇಕ ಕೆರೆಗಳು ತಮ್ಮ ಇರಬಹುದು, ಇಲ್ಲಿನೂ ಎಲ್ಲ ಕಡೆಗಿದೆ, ಪ್ರತಿಯೊಂದು ಕಡೆಗೆ 48,000 ಕೆರೆ ಇದೆ ಅಂತ ಇದಲ್ಲ ನಮ್ಮ ಕರ್ನಾಟಕದಲ್ಲಿ. ಅವನ್ನೆಲ್ಲನೂ ನಾವು ಉಳಿಸಿದರೆ, ಈಗ ಫಾರ್ ಇನ್ಸ್ಟೆನ್ಸ್ 3,500 ಕೋಟಿ ಖರ್ಚು ಮಾಡಿ ನಮ್ಮ ಬೆಂಗಳೂರಿನ ನದಿ ರಿವೈಸ್ ಮಾಡಬೇಕು ಅಂತ ಕೂತಿದ್ದಾರೆ. ಆ ನಂದಿ ಹಿಲ್ಸಿಂದ ಶುರು ಆಗ್ತದೆ, ಅರ್ಕಾವತಿ ಏನಂದ್ರೆ ಅರ್ಕಾವತಿ ಮುಂಚೆ ಹರಿದು ಅದು ನಗರ ಕೆರೆ ಅಂತ ದೊಡ್ಡಬಳ್ಳಾಪುರದಲ್ಲಿ ನಗರ ಕೆರೆಗೆ ಹೋಗ್ತಾ ಇತ್ತು. ನಗರ ಕೆರೆ ಆಲ್ವೇಸ್ ಫುಲ್ ಅದು ವಾಟರ್. ಅಲ್ಲಿಂದ ಕೆರೆ ನೀರು ಬಂದಿದ್ದು ಹೆಸರುಘಟ್ಟ ಬರ್ತಿತ್ತು. ಹೆಸರುಘಟ್ಟ ನೀರು TG ಹಳ್ಳಿ ಹೋಗೋದು. TG ಹಳ್ಳಿ ಸ್ಟಾರ್ಟೆಡ್ ಬೈ ಅವರ್ ಗ್ರೇಟ್ ವಿಶ್ವೇಶ್ವರಯ್ಯ ಅವರು 1931-32. 25% of the drinking water was supplied by this TG ಹಳ್ಳಿ only. ಇವತ್ತು ನಾಟ್ ಅ ಡ್ರಾಪ್ ಈಸ್ used. ಯಾಕಂದ್ರೆ ಕಂಪ್ಲೀಟ್ ಇದು ಪೊಲ್ಯೂಟೆಡ್. ಯಾಕೆ? and a lot of land was used by the industries, used by housing layouts, used by roads, shopping malls, everything. So the ಹುಲ್ಲುಗಾವಲು ಮತ್ತೆ wetlands and grasslands through which the water flows, and completely they are removed. They have been completely squashed. Where do you get the water? How can you now Arkavati revive? ಅದೆಲ್ಲ ಸುತ್ತಮುತ್ತಲು ಈ ನಮ್ಮ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡಿದ್ದಾರೆ. 100 ಸ್ಕ್ವೇರ್ ಕಿಲೋಮೀಟರ್ ಅಲ್ಲಿ ಮತ್ತೆ ಪಾರ್ಕಿಂಗ್ ಬೇಕು, ಇನ್ನೊಂದು ಬೇಕು. ಆಮೇಲೆ ನಮ್ಮ ರಿಯಲ್ ಎಸ್ಟೇಟ್ ನಾವು ದೇ ಆರ್ ಜಸ್ಟ್ ವೆರಿ ಹ್ಯಾಪಿ. ಅಲ್ಲಿ ನೀರೇ ಸಿಗ್ತಿರ್ಲಿಲ್ಲ. ಟುಡೇ ದೇ ಸೇ ವಂಡರ್ಫುಲ್ ವಿಲ್ಲಾಸ್, ವಂಡರ್ಫುಲ್ ಅಪಾರ್ಟ್ಮೆಂಟ್, ದಿಸ್ ಅಂಡ್ ದ್ಯಾಟ್ ಅಂತ. ನೀವು ಹೋಗಿ ಬಹುಶಃ ನಿಮ್ಗೆಲ್ಲ ಇರ್ಬೋದು ಬೆಂಗಳೂರಲ್ಲಿ. ಮೋಸ್ಟ್ ಆಫ್ ಮೈ ಫ್ರೆಂಡ್ಸ್ ಸೇ ದೇ ಆರ್ ಗೆಟಿಂಗ್ ವಾಟರ್ ಒನ್ಸ್ ಇನ್ ಎ ವೀಕ್ ಕುಡಿಯೋ ನೀರು ಸಿಗ್ತಾ ಇದೆ ಇವತ್ತು ಬೆಂಗಳೂರಲ್ಲಿ ಅಪಾರ್ಟ್ಮೆಂಟ್ನಲ್ಲಿ. ಸೊ ಈ ರೀತಿ ನಾವು ಹೋದರೆ ಮುಂದೆ ಏನಾಗ್ಬೋದು ಅಂತ ಯೋಚನೆ ಮಾಡಿ. ಏನಾಗ್ಬೋದು ನಮ್ಮ ಜೀವನಕ್ಕೆ? one of my friends who has been working in the water for the last 35 years, he told me, we are drinking contaminated water. ನಾವು ಎಷ್ಟೋ ಶುದ್ಧ ಕೊಡ್ತೇವೆ ಅಂತ ಹೇಳಿದ್ರು ಕೂಡ, you analyze ಮಾಡಿ, we are drinking contaminated, we are eating contaminated vegetables.
We are getting used to it, contamination. So these are the issues that we have today. ಆದ್ದರಿಂದ ನನ್ನ ಪ್ರಕಾರ ನಾವು we have produced hundreds of things. Science and technology, ಮುಂಚೆ ಪಾಪ ಸೈಂಟಿಸ್ಟ್ ಎಲ್ಲ ನಾನು ಯಾಕೆ ಸೈಂಟಿಸ್ಟ್ ಇಷ್ಟೊಂದು ಸಂಶೋಧನೆ ಮಾಡಿ ನಮ್ಮ ಸಮಾಜನ ಹಾಳು ಮಾಡಿದ್ದಾರೆ? ಅವ್ರು ಹಾಳು ಮಾಡಿಲ್ಲ. ನಮ್ಮ ಟೆಕ್ನಾಲಜಿಸ್ಟ್ ಏನಂದ್ರೆ ಇಲ್ಲಿ ಪ್ರೊಡಕ್ಷನ್ ಏನು ಮಾಡ್ತೀವಿ ನಾವು ಅನೇಕ ಗೂಡ್ಸನ್ನು, ಆ ಗೂಡ್ಸ್ ಹೇಗೆ ಯೂಸ್ ಮಾಡ್ತಿದ್ದಾರೆ, ಹೇಗೆ ಒಂದು ಸಮಾಜ ಬೆಳೀತಿದೆ, ಹೇಗೆ ಕಲ್ಚರ್ ಇತ್ತು, ಹೇಗೆ ಸಮಾಜ ಅದನ್ನು ಯೂಸ್ ಮಾಡ್ತಿದೆ, ಇದ್ರ ಬಗ್ಗೆ ಯೋಚನೆನೇ ಇಲ್ಲ. ಹ್ಯುಮ್ಯಾನಿಟೀಸ್ ಆರ್ ನಿಗ್ಲೆಕ್ಟೆಡ್. Sociology, culture, poetry, music, nobody is bothered about it. The government, Captain, they are very important. In Mysore, Dharwad, more or less they were similar position. Anek poets, anek writers, anek playwrights, anek great singers, they lived very simple life. Now Bendre ಅವರು ನಡ್ಕೊಂಡು ಹೋಗ್ತಾ ಇದೆ, ಅಲ್ಲಿ ಹೋಗುತ್ತೆ, ಸೈಕಲ್ ಮೇಲೆ ಹೋಗ್ತಾರೆ, ನಡ್ಕೊಂಡು ಹೋಗ್ತಾ ಇದ್ರು. ಈಗ ಪ್ರತಿಯೊಬ್ಬರಿಗೂ ಕಾರ್ ಬೇಕು, ಹಂಗಾಗಿದೆ. ಪ್ರತಿಯೊಬ್ಬರಿಗೂ ಮೊಬೈಲ್ ಫೋನ್ ಬೇಕು, ಮಕ್ಕಳಿಗೆ ಬೇಕು. ಆ ಹಂತಕ್ಕೆ ಬಂದಿದ್ದೇವೆ ನಾವು. ಮನೆಯೊಳಗೆ ಫೋನ್ ಮಾಡ್ತೀವಿ, ಹೇಗೆ ಹಿಂಗಾಗ್ಬಿಡ್ತದೆ. ಸೊ ಇದನ್ನು ನಾವು ಯೋಚನೆ ಮಾಡೋದು. ನಮ್ಮ can we live? For instance, I was talking about this war. We should be able to voice our opinion. Otherwise, that Netanyahu, he is going to engulf the entire Arab countries into eternal conflicts of war. And all this destruction of soil, destruction of grassland, destruction of trees, it will be tremendous. Not only that, ಯಾಕಂತಂದ್ರೆ ಮತ್ತೆ ನೀವು ಅದನ್ನು ರಿವೈವ್ ಮಾಡಬೇಕು. For instance, when Second World War took place, the entire Europe collapsed. They had no money, they had nothing to revive. Then they requested America to supply steel and cement and all. They had a lot of industry. Canada had a lot of steel industries and all that. They cut millions of trees and made a wide way from west to east, and then they started supplying cement, steel, and aluminium, whatever the Europe wanted. But then China was one country, so it told America, see how you have only survived. Your economic power, technological power was not much affected, whereas Europe collapsed. They did not have this power. China did not collapse because China depended on its families for the last 4,000-5,000 years. Families, extended families, social culture, social network. These were the basis on which China lived. Even India lived that way, I'm telling you. ನಾವು ಕೂಡ ಅದೇ ರೀತಿ ಇದೆ. ನಮ್ಮ ಕಲ್ಚರು, ನಮ್ಮ ಸಾಮಾಜಿಕ ವ್ಯವಸ್ಥೆಯನ್ನು ನಾವು ನೋಡಿ ಅದೇ ರೀತಿ ನಮ್ಮಲ್ಲಿ ಫ್ಯಾಮಿಲಿ, ಕಲ್ಚರ್, ಸೋಷಿಯಲ್ ನೆಟ್ವರ್ಕ್ ಇವೆಲ್ಲನೂ ಆ ರೀತಿ ಇದೆ. ಬಟ್ ಅದನ್ನು ಬಿಟ್ಟು ದೂರ ಹೋಗ್ತಾ ಇದ್ದೇವೆ. ನ್ಯೂಕ್ಲಿಯರ್ ಫ್ಯಾಮಿಲೀಸ್, ಮಹಾನಗರಗಳು, ಶಾಪಿಂಗ್ ಸೆಂಟರ್ಸ್, ರಿಚ್ ಇದು. ಬಟ್ ಡು ದೇ ಬ್ರಿಂಗ್ ಅಸ್ ಎನಿ ಕೈಂಡ್ ಆಫ್ ಹ್ಯಾಪಿನೆಸ್? ಇವೆಲ್ಲನೂ ನಾವು ಮಾತಾಡ್ತೇವಲ್ಲ, ದೊಡ್ಡ ಅದೆಲ್ಲ ನಮ್ಗೆ ಸಂತೋಷ ತರ್ತಾವೆ. ನಮ್ಮ ಕೋಟ್ಯಾವಧಿ ರೂಪಾಯಿಗಳು ಕೆಲವು ಇಂಡಸ್ಟ್ರಿಯಲಿಸ್ಟ್, ಓನ್ಲಿ ಫ್ಯೂ ಇಂಡಸ್ಟ್ರಿಯಲಿಸ್ಟ್ ಆರ್ ದೇರ್ ಇನ್ ಇಂಡಿಯಾ ಟುಡೇ, ಫ್ಯೂ ಇಂಡಸ್ಟ್ರಿಯಲಿಸ್ಟ್. And are they happy? We have to know. I know some of the industrialists. They are eternally struggling in their mind. I don't know whether they sleep well, whether they are happy really. Does money bring us happiness? Yes, money. I'm not saying that money is not wanted. We all want money, but how much? Adike Stanford University made a wonderful report. I think I spoke about it last time. Stanford University was a wonderful why the global environment is degrading ಅಂತ ಒಂದು ರಿಪೋರ್ಟ್ ಮಾಡಿದರು. ಅಮೇಜಿಂಗ್ ರಿಪೋರ್ಟ್. ಅದರಲ್ಲಿ 3 ಮುಖ್ಯ ವಿಷಯಗಳನ್ನು ತಂದಿದ್ದಾರೆ ಅವರು. ಆ 3 ಮುಖ್ಯ ವಿಷಯಗಳು ಏರುತ್ತಿರೋ ಜನಸಂಖ್ಯೆ ಮತ್ತು ಏರುತ್ತಿರುವ ಬೇಡಿಕೆಗಳು. ಮುಂಚೆ ಅಷ್ಟು ಬೇಡಿಕೆ ಇರಲಿಲ್ಲ. ನೀವೊಂದು 25-30 ವರ್ಷದ ಹಿಂದೆ ಹೋಗಿ ನಮ್ಮಲ್ಲಿ ಮೊಬೈಲ್ ಫೋನು, ಟಿವಿ, ಕಾರು ಇದ್ರ ಬೇಡಿಕೆ ಬಹಳ ಕಡಿಮೆ ಇತ್ತು. ನಮ್ಮ ಗ್ರಾಸ್ ಲ್ಯಾಂಡ್ಸು, ವೆಟ್ ಲ್ಯಾಂಡ್ಸು, ಕೆರೆಗಳು ಹಾಗೆ ಉಳಿದಿದ್ವು. ನಮ್ಮ ಜೀವನನೂ ಹಾಗೆ ಉಳಿದಿತ್ತು. ಆದರೆ ಲಾಸ್ಟ್ ಒಂದು 20 ವರ್ಷದಲ್ಲಿ ಇಷ್ಟೊಂದು ಚೇಂಜ್ ಆಗಿದೆ ನಮ್ಮ ಇದು ದೇಶ ಅಂತಂದರೆ
ಪ್ರತಿಯೊಂದಕ್ಕೂ ನಾವು ಒಂದು ಹೋಟೆಲ್ನಲ್ಲಿ ಅಥವಾ ಶಾಪಿಂಗ್ ಮಾಲು, ಕಾರು, ಮೊಬೈಲ್ ಇದರ ಮೇಲೆ ನಾವು ಇವತ್ತು ಡಿಪೆಂಡ್ ಆಗಿದ್ದೇವೆ. ಹೇಗೆ ಬದುಕ್ತಾ ಇದ್ದೇವೆ ಗೊತ್ತಿಲ್ಲ, ನಿಜವಾಗಿ ಹೇಳ್ಬೇಕಂತಂದ್ರೆ. ಸೊ ದ್ಯಾಟ್ ಬೇಡಿಕೆಗಳು ಹೆಚ್ಚಾಯಿತು. ಬಿಕಾಸ್ ವಿ ಬ್ರಾಟ್ ಲಾಟ್ ಆಫ್ ಟೆಕ್ನಾಲಜಿಕಲ್ ಗ್ರೋತ್, ವಿ ಬ್ರಾಟ್ ದ ಪ್ಲಾಸ್ಟಿಕ್, electronic goods, plastic goods. Millions of tons of plastic is thrown into the oceans. Arabian Ocean, Pacific Ocean. China and Indonesia together are throwing 10 million tons every year in the Pacific Ocean. Although it is destroying all the marine biodiversity, marine life. Although that great film director, Avatar, Cameroon. So he found out he had gone deep into the oceans to see. His next film was about producing a film on this oceans. Alli noted a lot of these puppies, sharks were dying, young sharks. They were all dead. They were floating. And then they found out analyzed a lot of plastic, microplastics, because the sunshine and salt water, it destroys plastic, and it destroys it into mini plastics, microplastics. The microplastics we can't see. It is being eaten by them. Also, eventually it goes to the mother's milk. So one United Nations, that General Secretary was saying, from fish to the mother's breast, today you see the microplastics sometimes. ಅಷ್ಟರವರೆಗೆ ನಾವು ಇವತ್ತು ಹಾಳು ಮಾಡಿದ್ದೇವೆ ನಮ್ಮ ಜನತೆಯನ್ನು, ನಮ್ಮ ಸಮಾಜವನ್ನು. ಇದನ್ನು ನಮ್ಗೆ ಗೊತ್ತಾಗ್ತಾ ಇಲ್ಲ. ಇದು ಪ್ರಾಬ್ಲಮ್ ಇಸ್ ವಿ ಆರ್ ನಾಟ್ ನೋಯಿಂಗ್ ಮೆನಿ ಆಫ್ ದೀಸ್ ಥಿಂಗ್ಸ್. ನನಗೆ ಯಾಕಂದ್ರೆ ಇಂಟ್ರೆಸ್ಟ್ ಇದೆ, ನಾನು ಓದ್ತೀನಿ, ನಾನು ಮಾತಾಡ್ಬೋದು, ತಮಗೆಲ್ಲ ಓದ್ಬೋದು. ಬಟ್ ಮಿಲಿಯನ್ಸ್ ಆಫ್ ಪೀಪಲ್ ದಿನ ಎದ್ದು ಕೆಲಸ ಮಾಡಿ ಊಟ ಮಾಡಿ ಮಲಗೋದೇ ಅವರಿಗೆ ದೊಡ್ಡ ಸಮಸ್ಯೆ ಇದೆ. ಅಂಥವ್ರಿಗೆ ಏನು ಸಿಗ್ತದೆ ಊಟ ಮಾಡ್ತಾರೆ, ಎಲ್ಲಿ ಸಿಗ್ತದೆ ನೀರು ಕುಡಿತಾರೆ. ಸೊ ಈ ರೀತಿ ನಮ್ಮ ಸಮಾಜ, ನಮ್ಮ ದೇಶ ಹೊರಟಿದೆ. ಆದ್ದರಿಂದ ಮೇ ಬಿ ವಿ ಟಾಕ್ ಅಬೌಟ್ ಸ್ಟ್ರಿಕ್ಟ್ ರೂಲ್ಸ್ ತರಬೇಕು. ರೂಲ್ಸ್ ನನಗೆ ಗೊತ್ತಿದೆ, ರೂಲ್ಸ್ ಬೇಕಾದಷ್ಟಿದೆ. ನಮ್ಮ ಪೊಲ್ಯೂಷನ್ ಕಂಟ್ರೋಲ್ ಒಳಗೆ 2-3 ಲಾಸ್ ಇದೆ. ಇಂಪ್ಲಿಮೆಂಟ್ ಯಾರು ಮಾಡೋದು? ಇಂಪ್ಲಿಮೆಂಟ್ ಮಾಡಿದ್ರೆ ಯಾರಿಗೆ ಗೊತ್ತಾಗ್ತದೆ? ಮಾಡಲಿಲ್ಲ ಅಂತಂದರೆ ಅಲ್ಲಿ ಸೋ ಮೆನಿ ಆಫೀಸರ್ಸ್. ಐ ನೋ ಹೌ ಕರಪ್ಷನ್ ಈಸ್ ಗೋಯಿಂಗ್ ಆನ್ ಹಿಯರ್. How they throw most of this pollution, the waste, pollutants into the lake, into the river, into the flowing water, into the soil. We don't know. So these are the issues. Now we may have to, slowly and critically communicate to the youngest today. Because they are going to live the life. Youngsters must. ಅದಕ್ಕೆ ನಾನು ಮೋಹನ್ ಕೃಷ್ಣ ಅವ್ರ ಕೇಳಿದೆ, ನೀವು ಸ್ಟೂಡೆಂಟ್ಸ್ ಕರೆದಿದ್ದೀರಾ, ಅವ್ರ ಜೊತೆಗೆ ಸ್ವಲ್ಪ ಸಂವಾದ ಆಗಲಿ ಅಂತ ಹೇಳಿ. Anyway, ತಾವೆಲ್ಲ ಬಂದಿದ್ರಿ. I am sure that you will be able to speak to your children. So we can throw it to an open discussion. Thank you very much for listening to me.